ಪ್ರೆಗ್ನೆಂಟ್ ವುಮೆನ್ಸ್ ಬಂದು ಈ ಒಂದು ಮಿಲ್ಕ್ ಶೇಕ್ನ ತಗೊಳ್ಳೋದ್ರಿಂದ ನಿಮಗೆ ಮತ್ತು ಹಾಗೆ ಮಗುಗೆ ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ. ಬೇಬಿಗೆ ಬಂದು ಬ್ರೈನ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಹಾಗೆಯೇ ನಿಮಗೆ ಬಂದು ಹಿಮೋಗ್ಲೋಬಿನ್ನ ಚೆನ್ನಾಗಿ ಇನ್ಕ್ರೀಸ್ ಮಾಡುತ್ತೆ. ಸೊ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋನ ನೋಡ್ತಾ ಇದ್ದೀರಾ ಹಾಗೆ ಒಂದು ಫಾಲೋ ಮಾಡ್ಕೊಳ್ಳಿ. ಸೊ ಇವಾಗ ಮೊದಲನೇದಾಗಿ ನಾನು ಆ್ಯಪಲ್ನ ತೊಗೊಂಡಿದ್ದೀನಿ. ಒಂದು ಸೇಬನ್ನ ತೊಗೊಂಡು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಾನು 2 ಬಾಳೆಹಣ್ಣನ್ನ ತೊಗೋತಾ ಇದ್ದೀನಿ. ಅದರ ಜೊತೆಗೆ ಒಂದು 8ರಿಂದ 10 ಬಾದಾಮಿ, ಒಂದು 8ರಿಂದ 10 ಗೋಡಂಬಿ, ಹಾಗೆಯೇ ಇಲ್ಲಿ ನಾನು ಯಾವುದೇ ರೀತಿ ಸಕ್ಕರೆನ ಯೂಸ್ ಮಾಡ್ತಾ ಇಲ್ಲ ಅಥವಾ ಬೆಲ್ಲನೂ ಯೂಸ್ ಮಾಡ್ತಾ ಇಲ್ಲ. ಒಂದು ಸ್ವಲ್ಪ ಕಲ್ಸಕ್ಕರೆನ ಹಾಕೋತಾ ಇದ್ದೀನಿ. ಸ್ವೀಟು ಕಲ್ಸಕ್ಕರೆ, ಈ ಬಾಳೆಹಣ್ಣು, ಆ್ಯಪಲ್ಲು, ಅದ್ರ ಜೊತೆಗೆ ದ್ರಾಕ್ಷಿ ಎಲ್ಲ ಹಾಕೋದ್ರಿಂದ ಸ್ವೀಟ್ ಇರುತ್ತೆ. ಯಾವುದೇ ರೀತಿ ಸಕ್ಕರೆ ಬೆಲ್ಲನ ಆ್ಯಡ್ ಮಾಡ್ಕೋತಾ ಇಲ್ಲ. ದ್ರಾಕ್ಷಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಗಸಗಸೆನ ಯೂಸ್ ಮಾಡ್ತಾ ಇದ್ದೀನಿ. ಗಸಗಸೆ ಹಾಕೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ನಿದ್ದೆ ಚೆನ್ನಾಗಿ ಮಾಡಿದ್ರೆ ಇದು ತಿಂದಿರೋದೆಲ್ಲ ಚೆನ್ನಾಗಿ ಮೈ ಹತ್ತುತ್ತೆ, ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ. ಅದ್ರ ಜೊತೆಗೆ 1 ಗ್ಲಾಸಷ್ಟು ಹಾಲನ್ನ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿ ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಫಾಲೋ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.